ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡಿಗರ ಹೃದಯ ಸಾಮ್ರಾಜ್ಯದ ನಾಡದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎನ್ಕೆ ನಿಧಿ ಕುಮಾರ್ ತುಮಕೂರು ಜೂನ್ 4 ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವತಿಯಿಂದ ಗುರುವಾರ ನಗರದ ಅಮಾನಿಕೆರೆ ಗಾಜಿನ ಮನೆಯ ಆವರಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಎನ್ಕೆ ನಿಧಿ ಕುಮಾರ್ ರವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ನಡಿಗರ ಹೃದಯ ಸಾಮ್ರಾಜ್ಯದ ನಾಡದೊರೆಯಾಗಿದ್ದು ಮೈಸೂರು ಸಂಸ್ಥಾನದ 24ನೇ ರಾಜರಾಗಿ 1902 ರಿಂದ 1940 ರವರೆಗೆ ರಾಜ್ಯಭಾರ ನಡೆಸಿದ ಮಹಾನ್ ಆಡಳಿತಗಾರ ಎಂದು ಬಣ್ಣಿಸಿದರು. 10 ವರ್ಷದ ಬಾಲಕನಾಗಿದ್ದಾಗ ರಾಜಗದ್ದುಗೆ ಏರಿದ ನಾಲ್ವಡಿಯವರ ಪರವಾಗಿ ಅವರ ತಾಯಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನವನ್ನು ರೀಜೆಂಟ್ ಆಗಿ ಆಡಳಿತ ನಡೆಸಿದರು. ರಾಜಕುಮಾರನಿಗೆ ಉತ್ತಮ ಶಿಕ್ಷಣ ಹಾಗೂ ಆಡಳಿತ ತರಬೇತಿ ನೀಡಿದ ಪರಿಣಾಮ ಮೈಸೂರು ಸಂಸ್ಥಾನಕ್ಕೆ ಸಮರ್ಥ ಆಡಳಿತಗಾರ ದೊರೆ ಸಿಕ್ಕನು ಎಂದು ಹೇಳಲಾಗುತ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಆಡಳಿತಾವಧಿಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳು, ಕೈಗಾರಿಕೆಗಳು, ಕರಕುಶಲ ವಸ್ತುಗಳ ತಯಾರಿಕಾ ಘಟಕಗಳು ಸ್ಥಾಪನೆಯಾಗಿವೆ. ಮೈಸೂರು ಸಂಸ್ಥಾನದ ಸರ್ವೋತ್ತಮುಖ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಲಾಯಿತು. ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದರು ಎಂದು ತಿಳಿಸಲಾಯಿತು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಾಧ್ಯಕ್ಷ ತ್ಯಾಗರಾಜು ಮಾತನಾಡಿ, ನಾಲ್ವಡಿಯವರ ಕಾಲದಲ್ಲಿಯೇ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಜಾರಿಗೊಂಡಿತು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯ ಮೂಲಕ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಲಾಯಿತು. ರಾಜ್ಯದ ವಿವಿಧ ಭಾಗಗಳಲ್ಲಿ ಸುಮಾರು 270 ಉಚಿತ ಆಸ್ಪತ್ರೆಗಳು ಆರಂಭಗೊಂಡು ಜನಸೇವೆಗೆ ಮಹತ್ವದ ಕೊಡುಗೆ ನೀಡಿದ ಆಡಳಿತಗಾರರೆಂದು ಸ್ಮರಿಸಿದರು. ಜಿಲ್ಲಾ ಉಪಾಧ್ಯಕ್ಷ ಎಸ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆ, ಮೈಸೂರು ಬ್ಯಾಂಕ್ ಹಾಗೂ ರೈತರ ಅನುಕೂಲಕ್ಕಾಗಿ ಜಮೀನು ಅಂಡಮಾನ್ ಬ್ಯಾಂಕುಗಳ ಸ್ಥಾಪನೆ ಸೇರಿದಂತೆ ಹಲವು ಜನಪರ ಯೋಜನೆಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾರಣಕರ್ತರಾಗಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ಸದಸ್ಯ ರವಿಕುಮಾರ್ ಎನ್, ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಎಸ್, ಕಾರ್ಮಿಕರ ಘಟಕದ ಜಿಲ್ಲಾಧ್ಯಕ್ಷ ಟೈಲರ್ ಜಗದೀಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹರೀಶ್ ಕುಮಾರ್ ಡಿ, ಜಿಲ್ಲಾ ಕಾರ್ಯದರ್ಶಿ ತ್ಯಾಗರಾಜ್ ಕೆ, ತಾಲೂಕು ಅಧ್ಯಕ್ಷ ಹನುಮನರಸಯ್ಯ, ಗೌರವಾಧ್ಯಕ್ಷ ಗಂಗಾಧರ್ ಜಿಆರ್, ನಗರಾಧ್ಯಕ್ಷ ದಿಬ್ಬೂರು ಶ್ರೀನಿವಾಸ್, ಮಾರ್ಕೆಟ್ ಮಣ್ಣಪ್ಪ, ಲೇವೇಟ್ ವಿಜಿ, ಯತೀಶ್ ಜೆ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಈ ದಿನ ನಾವು ಮೈಸೂರಿನ ಮಹಾರಾಜರಾದಂಥ 4ನೇ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾಗೂ ಮೈಸೂರು ಭಾಗಕ್ಕೆ ಅತ್ಯಂತ ಬಹಳ ಕೊಡುಗೆ ಕೊಟ್ಟಂಥ ವಂಶ. ಈ ರಾಜ ವಂಶದ ಆಳ್ವಿಕೆ ಆಗಿರ್ಬೋದು, ಮಹಾರಾಣಿಯರಾಗಿರ್ಬೋದು, ನಾವು ಯಾವ ಕಾಲಕ್ಕೂ ಈ ಕರ್ನಾಟಕದ ಪುಣ್ಯಭೂಮಿಯಲ್ಲಿ ಅವರನ್ನು ನಾವು ಮರೆಯೋ ಆಗಿಲ್ಲ. ಇವರು ಕೊಟ್ಟಂಥ ಕೊಡುಗೆಗಳಲ್ಲಿ ರೈತರ ಪರವಾಗಿ ಕಾಳಜಿ ವಹಿಸಿದಂಥವರು, ಮುಖ್ಯವಾಗಿ ನೀರಾವರಿ ಒಂದು ಮುಂದಿನ ಆಲೋಚನೆ ಮಾಡಿ ರೈತರಿಗೆ ನೀರಾವರಿ ಒಂದು ಪ್ಲ್ಯಾನ್ ಮಾಡಿಕೊಟ್ಟಂಥವ್ರು. ನಮ್ಮ ಬೆಂಗಳೂರು ಆಗಿರ್ಬೋದು, ನಮ್ಮ ದಕ್ಷಿಣ ಭಾಗ ಪೂರ್ತಿ ಅವರ ಆಳ್ವಿಕೆಯಲ್ಲಿ ಮುಂದುವರಿಯೋದಕ್ಕೆ ಹೆಣ್ಣು ಮಕ್ಕಳಿಗೆ ಸಮೇತ ಸಮಾನತೆಯನ್ನು ಕೊಟ್ಟಂತಹ ಕೊಡುಗೆ ಇವರಿಂದನೇ ಪ್ರಾರಂಭವಾಗಿದೆ. ಹಾಗಾಗಿ ನಾವು ಮೈಸೂರು ರಾಜವಂಶರಿಗೆ ನಮ್ಮ ಹೃದಯಪೂರ್ವಕವಾದಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾವು ನಮ್ಮೆಲ್ಲ ಸ್ನೇಹಿತರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಆಚರಣೆಯನ್ನು ಮಾಡಿದ್ದೀವಿ. ಏನಿವತ್ತು ಕನ್ನಡಿಗರ ಹೃದಯ ಸಾಮ್ರಾಜ್ಯ ನಾಡದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮ ದಿನದ ಶುಭಾಶಯವನ್ನು ದೇಶದ ಜನತೆಗೆ ಶುಭಾಶಯವನ್ನು ಕೋರುವ ಜೊತೆಗೆ ಏನು ಸರ್ವರಿಗೂ ಸಮಬಾಳು ನೀಡಿದ ಪುಣ್ಯಾತ್ಮ ಕನ್ನಡ ನಾಡಿನ ನಾಡಪ್ರಭುಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯನ್ನು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಏನು ಅವರ ಜಯಂತಿಯನ್ನು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಏನು ಆಚರಣೆ ಮಾಡೋದ್ರ ಮೂಲಕ ನಾವು ಇವತ್ತು ಅವರನ್ನ ನೆನೆಸ್ಕೊಳ್ಳೋದ್ರ ಮೂಲಕ ಏನು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರ 141ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯವರು ಜೂನ್ 4, 1984, ಆಗಸ್ಟ್ 3, 1940 ಮೈಸೂರು ಸಂಸ್ಥಾನ ಒಡೆಯರು ರಾಜ ಸಂತತಿಯ
24ನೇ ರಾಜರು. ಇವರು ಆಳ್ವಿಕೆಯಲ್ಲಿ 1902 1940ರವರೆಗೆ ನಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರ 1895 ಪಟ್ಟಾಭಿಷೇಕದವರೆಗೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದರಿಂದ ಅವರ ತಾಯಿಯವರಾದ ಮಾತೃಶ್ರೀ ಮಹಾರಾಣಿ ವಾಣಿವಿಲಾಸ ಸನ್ನಿಧಿ ದೇವರು ರಿಜೆಕ್ಟರ್ ಆಗಿ ಆಡಳಿತ ನಿರ್ವಹಣೆ ಮಾಡುತ್ತಿದ್ದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯ ತೀವ್ರ ನಿಗಾ ವಹಿಸಿ ಇವರ ಪರಿಣಾಮವಾಗಿ ಏನು ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದ್ದರು. ಮಹಾರಾಜರು 10ನೇ ಚಾಮರಾಜ ಒಡೆಯರ ಮತ್ತು ಮಹಾರಾಣಿ ಕೆಂಪನಂಜಮ್ಮಮಣಿ ವಾಣಿವಿಲಾಸ ಸನ್ನಿಧಿಯ ಅವರ ಮೊದಲ ಮಗನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯವರು 1884ನೇ ಜೂನ್ 4ರಂದು ಮೈಸೂರು ಅರಮನೆಯಲ್ಲಿ ಜನಿಸಿದರು. 1894ನೇ ಕಲ್ಕತ್ತಾ ಪ್ರವಾಸದಲ್ಲಿ ಸಂದರ್ಭದಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರ ಗಂಟಲು ನೋವಿನಿಂದಾಗಿ ಆಕಸ್ಮಿಕವಾಗಿ ಮರಣ ಹೊಂದಿದ್ದರು. ಇನ್ನೂ 10 ವರ್ಷ ವಯಸ್ಸಾಗಿದ್ದ ಕೃಷ್ಣರಾಜ ಒಡೆಯರವರ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕಾಯಿತು. ತಾಯಿ ಮಹಾರಾಣಿ ಕೆಂಪನಂಜಮಣಿ ಅವರು ಕೃಷ್ಣರಾಜ ಒಡೆಯವರ 1902ರಲ್ಲಿ 18 ವಯಸ್ಸು ತಲುಪುವವರೆಗೆ ರಾಜ್ಯವನ್ನು ಪ್ರತಿನಿಧಿಯಾಗಿ ಆಳಿದ್ದರು. 1902 ಫೆಬ್ರವರಿ 2ರಂದು ಕೃಷ್ಣರಾಜ ಒಡೆಯರು ಆ ತಾಯಿಯ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡು ಅದೇ ವರ್ಷ ಆಗಸ್ಟ್ 8ರಂದು ಮೈಸೂರು ಜಗನ್ಮೋಹನ ಅರಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಆಗಿನ ಬ್ರಿಟಿಷ್ ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ ಅವರ ನಾಲ್ವಡಿ ಕೃಷ್ಣರಾಜ ಒಡೆಯವರ ವಿದ್ಯುತ್ವಾಗಿ ಮೈಸೂರು ಮಹಾರಾಜರೆಂದು ಘೋಷಿಸಿದರು. ಏನು ಮೈಸೂರು ಮಹಾರಾಜರು ಏನು ಕೃಷ್ಣರಾಜ ಒಡೆಯವರ ಕಾಲಘಟ್ಟದಲ್ಲಿ ಏನು ಅನೇಕ ಡ್ಯಾಮ್ಗಳು, ಅನೇಕ ಮೀಸಲಾತಿಗಳು, ಏನು ಶೋಷಿತರಿಗೆ ಮೀಸಲಾತಿಯನ್ನು ತಂದುಕೊಟ್ಟಂಥ ಮಹಾಪುರುಷರು, ಏನಿಂತ ಮಹಾನಾಯಕಿ ಇಡೀ ಭಾರತ ದೇಶವು ಒಕ್ಕು ಹೋಗುವಂಥ ನಮ್ಮ ಕರ್ನಾಟಕದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಮಹಾಪುರುಷರು, ಇಂಥ ನಾಯಕರನ್ನ ಇವತ್ತು ನಾವೆಲ್ಲ ನೆನೆಸ್ಕೊಳ್ಳೋದ್ರ ಮೂಲಕ ಏನು ಕೃಷ್ಣರಾಜ ಒಡೆಯವರ ಜಯಂತಿ ಇಡೀ ರಾಜ್ಯ, ಇಡೀ ದೇಶನೇ ಅವ್ರನ್ನ ಆಚರಣೆ ಮಾಡಬೇಕಾಗುತ್ತೆ. ಏನಂತ ಈ ಇಡೀ ಕರ್ನಾಟಕನೇ, ಇಡೀ ದೇಶ ನೋಡೋಂಥ ಅವರು ಬೆರಗು ಮಾಡೋಂಥ ಒಂದು ಕಾರ್ಯವನ್ನು ಮಾಡಿ ಅವರ ರಾಜ ವಂಶ ಇದ್ದಂಥ ಕಾಲದಲ್ಲಿ, ರಾಜರ ಕಾಲದಲ್ಲಿ ಅವರು ನಮ್ಮ ಕರ್ನಾಟಕದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟು ಇವತ್ತು ಏನು ಕೃಷ್ಣರಾಜ ಸಾಗರ, ಆಮೇಲೆ ಏನು ವಾಣಿವಿಲಾಸ ಸಾಗರಗಳು, ಮೈಸೂರು ಸ್ಯಾಂಡಲ್ ಸೋಪು, ಏನು ಸ್ಟೇಟ್ ಬ್ಯಾಂಕ್ ಮೈಸೂರು ಅಂತಂತ ಏನು ಅನೇಕ ಅವರ ರಾಜ್ಯಭಾರದಲ್ಲಿ ಮಾಡಿದಂಥ ಮಹಾಪುರುಷರು. ಇಂಥ ನಾಯಕರುಗಳನ್ನು ನಾವು ಇನ್ನೂ ಹೆಚ್ಚು ನಮ್ಮ ರಾಜ್ಯದಲ್ಲಿ ಹುಟ್ಟಬೇಕು. ಇನ್ನು ಈ ಥರ ಮನೋಭಾವ ಇರತಕ್ಕಂಥ ನಮ್ಮ ರಾಜ್ಯರು, ಈಗಿನ ರಾಜಕಾರಣಿಗಳು ಅವರ ತತ್ವಾದರ್ಶಗಳನ್ನು ಅಳವಡಿಸೋದ್ರ ಮೂಲಕ ನಾವೆಲ್ಲ ಏನು ಯುವ ಪೀಳಿಗೆಗಳು ಅವರ ಆದರ್ಶವನ್ನು ಮೈಗೂಡಿಸೋದ್ರ ಮೂಲಕ ನಾವು ಅವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ಹೇಳ್ತಾ, ಮತ್ತೊಮ್ಮೆ ಏನು ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ನಮ್ಮ ಸಮಿತಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವ ಜೊತೆಗೆ ಎಲ್ಲ ನಾವು ಅವರ ತತ್ವಾದರ್ಶಗಳನ್ನು ಪಾಲಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ, ಜೈ ಭೀಮ್.